ಕರ್ನಾಟಕ ರಾಜ್ಯ ರೈತ ಸಂಘ ಕೃಷ್ಣರಾಜಪೇಟೆ ತಾಲೂಕು ಘಟಕ ಹಾಗೂ ಪ್ರಗತಿಪರ ಒಕ್ಕೂಟದಿಂದ ಇಂದು ಬುಧವಾರ ಹೇಮಾವತಿ ಎಡದಂಡೆ ಮುಖ್ಯ ನಾಲೆಯ ಅಕ್ರಮಗಳ ಸಂಬಂಧ ಕೆಆರ್ಪೇಟೆ ತಾಲೂಕಿನಿಂದ ನಾಗಮಂಗಲ ತಾಲೂಕಿನ ಕಾಲುವೆ ರಸ್ತೆಯಲ್ಲಿ ಬೈಕ್ ಮೆರವಣಿಗೆ ಮೂಲಕ ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರ, ಸಚಿವರು, ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ರೈತ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು, ಪಾಂಡವಪುರ ತಾಲೂಕು ಹಾಗೂ ನಾಗಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ಹಾಗೂ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ ಹರಿಯುವ ಹೇಮಾವತಿ ಎಡದಂಡೆ ಮುಖ್ಯ ನಾಲೆಯ ಸರಪಣಿ 72.260 ಇಂದ 214.300 ಕಿಲೋಮೀಟರ್ ವರೆಗಿನ ನಾಲೆಯ ಆಧುನೀಕರಣ ಕಾಮಗಾರಿಯಲ್ಲಿ ನಡೆದಿರುವ ಕಳಪೆ ಕಾಮಗಾರಿ ಹಾಗೂ ಕಾಮಗಾರಿ ನಡೆಸದೆ ಸುಮಾರು 500 ಕೋಟಿಯವರೆಗೆ ಪುಕ್ಕಟೆ ಬಿಲ್ ಪಡೆದಿರುವ ಸಂಬಂಧ ನಾಲೆಯಲ್ಲಿನ ಅಕ್ರಮಗಳನ್ನು ಮತ್ತು ಕಳಪೆ ಕಾಮಗಾರಿಯ ಕುರಿತು ವರದಿ ನೀಡಲು ಸರ್ಕಾರ ರಚಿಸಲಾಗಿದ್ದು, ಸತ್ಯಶೋಧನಾ ಸಮಿತಿಯ ಸದಸ್ಯರಲ್ಲೊಬ್ಬರಾದ ನೀರಾವರಿ ತಜ್ಞ ಎಂದು ಬಿಂಬಿಸಿಕೊಂಡಿರುವ ಹಾಗೂ ಈ ಹಿಂದಿನ ಮುಖ್ಯಮಂತ್ರಿಯವರ ತಾಂತ್ರಿಕ ಸಲಹೆಗಾರರಾಗಿದ್ದ ಎಂಕೆ ವೆಂಕಟರಾಮ್ ಎಂಬ ಶತಮೂರ್ಖ ತಜ್ಞ ನೀಡಿರುವ ಸುಳ್ಳು ವರದಿಯ ವಿರುದ್ಧ ಬೃಹತ್ ಬೈಕ್ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಎಲ್ಲರೂ ಕೂಡ ಒಂದು ದ್ವಿಚಕ್ರ ವಾಹನದಲ್ಲಿ ನಾವು ಈ ಹೇಮಾವತಿ ಎಡದಂಡೆ ನಾಲೆ ಆಧುನೀಕರಣ ಕಾಮಗಾರಿಯಲ್ಲಿ ನಡೆಸತಕ್ಕಂಥ 500 ಕೋಟಿಗೂ ಹೆಚ್ಚು ಅವ್ಯವಹಾರವನ್ನು ಖಂಡಿಸಿ ಇಲ್ಲೇ ರ್ಯಾಲಿ ಹೊರಡ್ತಾ ಇದ್ದೀವಿ. ಮೀಟಿಂಗ್ಗಳನ್ನು ಮಾಡುವ ಕಷ್ಟ ಸುಖಗಳನ್ನು ಕೇಳುವ ಸಂದರ್ಭದಲ್ಲೂ ನಾವು ಕೊಟ್ಟಿದ್ದೀವಿ. ಆದರೂ ಇಲ್ಲಿ ತನಕ ಯಾವುದೇ ಪ್ರತಿಕ್ರಿಯೆ ನಡೆದಿಲ್ಲ. ಸರ್ಕಾರದ ಆಸ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ, ಸರ್ಕಾರದ ಹಣ ಲೂಟಿಯಾಗದಂಗೆ ನೋಡ್ಕೊಳ್ಳಿಕ್ಕೆ ನೀರಾವರಿ ಇಲಾಖೆಗೆ ಒಬ್ಬ ಜೂನಿಯರ್ ಇಂಜಿನಿಯರು, ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರು, ಒಬ್ಬ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅವ್ರ ಮೇಲೆ ಒಬ್ಬ ಚೀಫ್ ಇಂಜಿನಿಯರು, SE ಚೀಫ್ ಇಂಜಿನಿಯರು, MD ನೀರಾವರಿ ಮಂತ್ರಿ, ನೆಕ್ಸ್ಟ್ ಕಾರ್ಯದರ್ಶಿ, ಜೊತೆಗೆ ಉಸ್ತುವಾರಿ ಮಂತ್ರಿಗಳು, ಮಂಡ್ಯ DC, ಇಷ್ಟೂ ಜನರಿಗೂ ಸಾಕಷ್ಟು ಮೆಟೀರಿಯಲ್ನ ಸಾಕಷ್ಟು ಬಾರಿ ಕೊಟ್ಟು ಬಂದಾಗಿದೆ. ಆದರೂ ಇಲ್ಲಿ ತನಕ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇದಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಆರೋಪ ಸುಳ್ಳು ಅನ್ನೋದನ್ನ ನೇರವಾಗಿ ಬಂದು ಅವರ ಪ್ರತಿನಿಧಿಗಳು, ಸರ್ಕಾರದ ಪ್ರತಿನಿಧಿಗಳು ಯಾರಾದ್ರೂ ಹೇಳೋದಾದರೆ ಅದಕ್ಕೆ ನಮ್ಮ ಪ್ರತ್ಯಕ್ಷವಾಗಿ ತೋರಿಸಿ, ಯಾಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಆಗಿದೆಯಲ್ರಿ ಕಾಮಗಾರಿ ಇದು, ಯಾಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತೇಳಿ ನಮಗೆ ನೇರವಾಗಿ ಅವರು ತೋರಿಸಿ. ನಾವು ಹೇಳ್ತಾ ಇರೋದೇನು ಅಂದರೆ, ನಿಮ್ಮ ಕಾನೂನು ಕಾಯ್ದೆಗಳನ್ನ ಒಕ್ಕಡಿಗೆ ಮಾಡಿ. ಚೌಡಳ್ಳಿ ಅಂತಕ್ಕಂಥ ಗ್ರಾಮ ಕೆಆರ್ಪೇಟೆ ತಾಲೂಕಲ್ಲಿ ಇಲ್ಲ. ಚೌಡಳ್ಳಿ ಗ್ರಾಮದಲ್ಲಿ ನಾವು ಇಷ್ಟು ಲಕ್ಷ ಕ್ಯೂಬಿಕ್ ಮೀಟರ್ ಗ್ರಾವಲ್ನ ಇಂಥ ಸರ್ವೆ ನಂಬರ್ ತೆಗೆದಿದ್ದೀವಿ ಅಂತ MB ರೆಕಾರ್ಡ್ ಮಾಡಿದಿರಿ. ಆ ಗ್ರಾಮ ತೋರಿಸಿ, ಎಲ್ಲಿ ಗ್ರಾವಲ್ ತೆಗೆದಿದ್ದೀರಿ ಅದು ತೋರಿಸಿ, ಕಣ್ಣಿಗೆ ಕಾಣ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕೊಟ್ಟು ಅವ್ರನ್ನ ಕರೆಸಿ, ಆ ಗ್ರಾಮ ಇಲ್ಲ, ಇಲ್ಲೆಲ್ಲೂ ಗ್ರಾವಲ್ಲೇ ತೆಗೆದಿಲ್ಲ ಅಂತೇಳಿ ನಾವು ರೈಟಿಂಗಲ್ಲಿ ತೊಗೊಂಡಿದ್ದೀವಿ. ತಲಕಾಡಿಂದ ಮರಳು ತಂದಿದ್ದೀವಿ, ನಾವು ಎಷ್ಟೋ ಲಕ್ಷ ಕ್ಯೂಬಿಕ್ ಮೀಟರ್ ಮರಳನ್ನು ಅಂತೇಳಿ ನೀವು MB ರೆಕಾರ್ಡ್ ಮಾಡಿದಿರಿ. ತಲಕಾಡಿಂದ ಅಲ್ಲಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಿಗೆ ಲೆಟರ್ ಕೊಟ್ಟು ಎಷ್ಟು ಲಕ್ಷ ಕ್ಯೂಬಿಕ್ ಮೀಟರ್ ಮರಳನ್ನು ನೀವು ಕೊಟ್ಟಿದ್ದೀರಿ ಅಂತ ಕೇಳಿದಾಗ ಇದು ಪ್ರೈವೇಟೆಡ್ ಏರಿಯಾ, ನಾವು ಒಂದಿಡೀ ಮರಳು ಕೊಟ್ಟಿಲ್ಲ ಅಂತೇಳಿ ಅವ್ರು ರಿಪ್ಲೈ ಕೊಡ್ತಾರೆ ರೈಟಿಂಗಲ್ಲಿ. ಇನ್ನೇನು ಬೇಕು ಸ್ವಾಮಿ ನಿಮಗೆ? ಆಯಿತು, ಲೋಕಾಯುಕ್ತರು ಒಂದು ರಿಪೋರ್ಟ್ ಕೊಟ್ಟರು. ಎಷ್ಟು ವರ್ಷದ ಮೇಲೆ ಸತತವಾಗಿ ಪ್ರಯತ್ನಗಳು ನಡೆದ ಮೇಲೆ ಒಂದು ಪೆಟಿಷನ್ ಕೊಟ್ವಿ. 23,720 ಚಿಲ್ಲರೆ ಕಲ್ಲನ್ನು ನೀವು ಹಾಕಿದ್ದೀವಿ ಅಂತೇಳಿ MB ರೆಕಾರ್ಡ್ ಮಾಡಿದಿರಿ. ಅಂದರೆ ಗಾಡ್ ಸ್ಟೋನ್, ಕಿಲೋಮೀಟರ್ ಸ್ಟೋನ್, ಹೆಕ್ಟಾಮೀಟರ್ ಸ್ಟೋನ್ ಎಲ್ಲ ಕಲ್ಲುಗಳನ್ನು ನೀವು 23,000 ಚಿಲ್ಲರೆ ಕಲ್ಲುಗಳನ್ನು ಹಾಕಿದ್ದೀವಿ ಅಂತೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ MBನಲ್ಲಿ. ದಯಮಾಡಿ ನೀವು ತನಿಖೆ ಮಾಡಿ ಅಂತೇಳಿ ಲೋಕಾಯುಕ್ತರು ಕೊಟ್ಟಾಗ ಲೋಕಾಯುಕ್ತರು ತನಿಖೆ ಮಾಡಿ. ಪ್ರೈವೇಟೆಡ್ ಏರಿಯಾ ಎಲ್ಲೂ ಒಂದಿಡಿ ಮಾಡಿದಂಗೆ ಅವ್ರು ಬಿಡುವುದಿಲ್ಲ. ಅಲ್ಲಿಂದ ತಂದಿದ್ದೀನಿ ನಾನು ಇಷ್ಟು ಲಕ್ಷ ಕ್ಯೂಬಿಕ್ ಮೀಟರ್ ಮರಳ ಅಂತೇಳಿ MB ಬರೀತೀರಿ. ಇದೇನು ಸಮಾಜ ಕಂಡು ಕಾಣ್ತಾ ಇಲ್ವಾ? ನೀವು ಅಧಿಕಾರದಲ್ಲಿದ್ದೀನಿ ಅಂಥೇಳಿ ನಿಮಗಿಂತ ಬೇರೆ ಬೇರೆ ದೇಶದವ್ರು ಬಂದು ಆಡ್ತಿದ್ರಲ್ಲ, ಅವರು ಉತ್ತಮವಾಗಿ ಆಡಳಿತ ಕೊಡ್ತಿದ್ರೇನೋ ಅಂತ ನಮಗನ್ಸುತ್ತೆ ಒಂದು ಅರ್ಥದಲ್ಲಿ. ಯಾಕೆ ಅಂತಂದರೆ ನೀರಾವರಿ ಇಲಾಖೆ ಅಂದರೆ ದಯಮಾಡಿ ಒಂದು 5 ನಿಮಿಷ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟುವಾಗ ಬ್ರಿಟಿಷ್ನವ್ರ ಆಳ್ವಿಕೆ, ಮೈಸೂರು ಸಂಸ್ಥಾನ, ಮೈಸೂರು ಮಹಾರಾಜರು ಇತ್ತು. ಬ್ರಿಟಿಷ್ನವ್ರ ಆಳ್ವಿಕೆ. ಅವತ್ತು ಬ್ರಿಟಿಷ್ ಇಂಜಿನಿಯರ್ ಒಬ್ಬ
ಅದಕ್ಕೆ ಮೂಲ ಪ್ಲ್ಯಾನ್ ಹಾಕ್ತಾರೆ, ಬೇಸ್ಮಟ್ಟ ಮಾಡ್ತಾರೆ, ಕಟ್ಟಡ ಕಾಮಗಾರಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ರೈತ ಸಂಘದ ಹಿರಿಯ ಮುಖಂಡರು ಮಾತನಾಡಿ ಹೇಮಾವತಿ ಇಲಾಖೆ ಅಧಿಕಾರಿಗಳು ಸಚಿವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಅಕ್ರಮವನ್ನ ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಮಾಡ್ತಾ ಇದ್ದಾರೆ, ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ. ಈಗ ತನಿಖೆನೇ ಮಾಡೋದು ಬೇಡ ಅಂತ ಸರ್ಕಾರದಲ್ಲಿ ಒತ್ತಡ ಹಾಕಿ ತನಿಖೆನೇ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈ ನಡುವೆ ಹೊಸದಾಗಿ ನಾವು ನಿರೀಕ್ಷಣೆ ಆಧುನೀಕರಣ ಮಾಡಬೇಕು ಅಂತ ಈಗಾಗಲೇ ಮುನ್ಸಿಪಾಲಿಟಿ ಸಚಿವರು ಇತ್ತೀಚೆಗೆ ಹಣ ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತು ನಮಗೆ. ಈಗಾಗಲೇ ಮಾಡಿರುವ ಆಧುನಿಕತೆಯಲ್ಲಿ ಲೋಪ ಆಗಿದೆ. ನೀವು ಹೊಸದಾಗಿ ಆ ರೂಪವೇ ತಿನ್ನೋದಕ್ಕೆ ಬೇಡ. ಸರ್, ಇದು ಮುಖ್ಯವಾಗಿ ಕಾಣದೇ ಇರುವಂಥ ಐಟಮ್ ಏನಿಲ್ಲ. ಇಲ್ಲಿ ರಕ್ಷಣೆ ತಲುಪಳಿಯಲು ಅಂತಂದ್ರೆ ಸುಮಾರು ಜನಕ್ಕೆ ಬಂದಿದೆ ಅನ್ನೋ ಗೊತ್ತಿಲ್ಲ. ಕನಗನ ಮರಡಿ ಹತ್ರ ಒಂದು ಬಸ್ಸೇ ನಾಲೆ ಮುಗ್ದೋಯ್ತು. ನಾಳೆ DC ಬಂದರು, ಕಾರಣ ಏನು ಕೇಳು, ರಕ್ಷಣಾ ಕೂಡ ಇಲ್ಲ. ಮದ್ದೂರ ಹತ್ರ ಒಂದು ಕಾರ್ ಪಟ್ಟಿ ಆಯಿತು, 5 ಜನ ಒಂದು ಕುಟುಂಬದವ್ರು ಸತ್ತೋದ್ರು. ಕಾರಣ ಏನು? ರಕ್ಷಣೆ ಇಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.